ಅವಾಚ್ಯ ಪೋಸ್ಟ್, ರಾಜಕೀಯ ಫೈಟ್, RSSಗೂ BJPಗೂ ಲಿಂಕ್. 4 ದಿನ ಆದಮೇಲೆ ಟೈಮ್ ಸಿಗ್ತಾ ಹೋಮ್ ಮಿನಿಸ್ಟರ್ಗೆ. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಸುರೇಶ ಯಾರು? ಇಲ್ಲಿ ಮೈಸೂರಿನಲ್ಲಿ ನಡೆದಿರುವಂತಹ ಗಲಭೆಗೆ ಸಂಬಂಧಪಟ್ಟಂತೆ, ಉದಯಗಿರಿಯಲ್ಲಿ ನಡೆದಿರುವಂತಹ ಗಲಭೆಗೆ ಸಂಬಂಧಪಟ್ಟಂತೆ ಒಂದು ಸೋಷಿಯಲ್ ಮೀಡಿಯಾದ ಪೋಸ್ಟ್ ಕಾರಣ ಅನ್ನುವಂಥ ಈಗಾಗಲೇ ಚರ್ಚೆಯಲ್ಲಿರುವಂತಹ ವಿಚಾರ. ಆದರೆ ಆ ಪೋಸ್ಟ್ ಹಾಕಿರುವಂತಹ ವ್ಯಕ್ತಿಗೂ ರಾಜಕೀಯಕ್ಕೂ ಏನು ಲಿಂಕ್ ಇದೆ ಅನ್ನುವಂಥದ್ದು ಈಗ ಚರ್ಚೆಯ ವಸ್ತು. ಸೋಷಿಯಲ್ ಮೀಡಿಯಾ ಪೋಸ್ಟಿಂದ ರಾಜಕೀಯದ ಕಿಚ್ಚು ಬಹಳ ಜೋರಾಗಿಯೇ ಇದೆ. ಯಾಕೆಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉದಯಗಿರಿ ಸ್ವಲ್ಪ ಮಟ್ಟಿಗೆ ತಣ್ಣಗಾದರೂ ಕೂಡ ಗಲಭೆಯಿಂದ ರಾಜಕಾರಣಿಗಳದ್ದು ಮಾತ್ರ ಬಿಸಿ ಬಿಸಿಯಾದಂತಹ ಟೀಕೆಗಳು ಮುಂದುವರೆದಿದ್ದಾವೆ. ಕಾಂಗ್ರೆಸ್ ಮತ್ತು BJP ನಡುವೆ ರಾಜಕೀಯದ ಮೇಲಾಟವೂ ಕೂಡ ಅದೇ ಸ್ವರೂಪದಲ್ಲಿ ಸಾಗಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ರಾಜಕೀಯದ ಆಲಾಟ ಮೇಲಾಟಗಳು ಇಲ್ಲೀಗ ಜೋರಾಗಿ ಸಾಗ್ತಾ ಇರುವಂಥದ್ದು. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದಂತಹ ಪ್ರತಿಷ್ಠೆಗಳು ಇಲ್ಲಿ ಇದ್ದಾವೆ. ಉದಯಗಿರಿಯಲ್ಲಿ ಏನಾಗಿದೆ, ಯಾರು ಏನು ಮಾಡಿದ್ದಾರೆ ಅನ್ನುವಂಥಕ್ಕೆ ಸಂಬಂಧಪಟ್ಟಿದೆ. ಕಲ್ಲು ಹೊಡೆದಂಥವ್ರ ವಿಚಾರ ಆಯಿತು. ಆದರೆ ಪೋಸ್ಟ್ ಹಾಕಿದ್ರಲ್ಲೇ ಕಲ್ಲು ಹೊಡೆದ್ರು ಅನ್ನೋಂಥದ್ದು ಎರಡನೇ ವಿಚಾರ. ಯಾಕಂದರೆ ಎರಡೂ ಕಡೆಗೂ ಕೂಡ ಬ್ಯಾಲೆನ್ಸ್ ಆಗಬೇಕಲ್ಲ, ಆ ರೀತಿಯಾದಂತಹ ಚರ್ಚೆಗಳು ಇಲ್ಲಿ ನಡೀತಾ ಇರುವಂಥದ್ದು. ಇದರ ನಡುವೆ ಪೋಸ್ಟ್ ಹಾಕಿರುವಂತಹ ಪೋಸ್ಟ್ ಶೂರ ಅಂಧರಾಗಿದ್ದಾನೆ. ಆತನನ್ನು ಪೊಲೀಸರು ತಮ್ಮ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಉದಯಗಿರಿ ಹೊತ್ತಿ ಉರಿಯೋದಕ್ಕೆ ಕಾರಣ ಆಗಿರುವಂತಹ ವ್ಯಕ್ತಿ ಈತನ ಹೆಸರು ಸುರೇಶ್ ಅಂತಾರೆ. ಅಂದರೆ ಅಲ್ಲಿ ಮೈಸೂರಿನಲ್ಲಿ ಆತನನ್ನು ಸುರೇಶ್ ಅಂತ ಕರೀತಾರೆ. ಆದರೆ ಪೊಲೀಸರ ಒಫಿಷಿಯಲ್ ರೆಕಾರ್ಡ್ಗಳ ಪ್ರಕಾರ ಪಾಂಡುರಂಗ ಅಲಿಯಾಸ್ ಸತೀಶ್ ಅಂತೇಳಿ ಈತನ ಹೆಸರಿದೆ. ಉದಯಗಿರಿ ಹುತ್ತಿ ಉರಿಯೋದಕ್ಕೆ ಕಾರಣನಾದ ಸತೀಶ್ನನ್ನು ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳಲಾಗಿದೆ. ಒಂದು ದಿನ ಪೊಲೀಸ್ ಕಸ್ಟಡಿಗೆ ಆರೋಪಿ ಸತೀಶ್ ಅಲಿಯಾಸ್ ಪಾಂಡುರಂಗನನ್ನು ಪಡೆಯಲಾಗಿದೆ. ಗಲಭೆ ಬಗ್ಗೆ ಸ್ಥಳ ಮಹಜರು ಮಾಡೋದಕ್ಕೆ ಅವಕಾಶವನ್ನು ಕೂಡ ಈಗ ಕೋರ್ಟ್ ನೀಡಿದೆ. ಸೋಷಿಯಲ್ ಮೀಡಿಯಾಕ್ಕೆ ಪೋಸ್ಟ್ ಹಾಕಿದ್ದಂತಹ ಮೊಬೈಲನ್ನು ಸೀಸ್ ಮಾಡಿಕೊಳ್ಳಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದಂಥ ಮೊಬೈಲ್ ಸೀಸ್ ಮಾಡಲಾಗಿದೆ. ಹೊಸ ಅಧಿಕಾರಿಯನ್ನು ನೇಮಿಸಿ ತನಿಖೆ ನಡೆಸಲಾಗ್ತಾ ಇದೆ. ಸ್ಟೇಟಸ್ ಹಾಕುವ ಮುನ್ನ ಯಾರ್ಯಾರಿಗೆ ಕಳಿಸಿದ್ದ ಅನ್ನೋದರ ಬಗ್ಗೆಯೂ ಕೂಡ ತನಿಖೆ ನಡೆದಿದೆ. ಆತ ತನ್ನ ವಾಟ್ಸಪ್ನಲ್ಲಿ ಸ್ಟೇಟಸ್ ಹಾಕೊಳ್ಳೋದಕ್ಕಿಂತ ಮುಂಚಿತವಾಗಿ ಈ ಪೋಸ್ಟನ್ನು ಯಾರಿಗೆಲ್ಲ ಕಳಿಸಿದ್ದ ಅಂತೇಳಿ, ಪೋಸ್ಟ್ ಕ್ರಿಯೇಟ್ ಮಾಡಿದ್ದು ಯಾರು ಅನ್ನೋದರ ಬಗ್ಗೆಯೂ ಕೂಡ CCB ಈಗ ಕೆದಕ್ತಾ ಇದೆ. ಯಾಕಂದರೆ ಅದರ ಮೂಲ ಯಾವುದು ಅಂತೇಳಿ, ಈತನಿಗೆ ಆ ಪೋಸ್ಟ್ ಎಲ್ಲಿಂದ ಸಿಕ್ತು, ಈತನೇ ಎಡಿಟ್ ಮಾಡ್ಕೊಂಡ ಅಥವಾ ಬೇರೆ ಯಾರಾದರೂ ಎಡಿಟ್ ಮಾಡಿ ಕಳಿಸಿದ್ರಾ ಅಂತ ಹೇಳಿ ಅವುಗಳನ್ನು ಈಗ ಹುಡುಕುವಂಥ ಕೆಲಸವೂ ಕೂಡ ನಡೀತಾ ಇದೆ. ಹಾಗೆ ಪೋಸ್ಟ್ ಶೂರ ಅಂದರ್ ಆಗಿದ್ದಾನೆ. ಕನ್ನಡ, ಇಂಗ್ಲೀಷ್ ಹೊರತುಪಡಿಸಿ ಇತರೆ ಭಾಷೆಗಳ ಜ್ಞಾನ ಸುರೇಶ್ಗೆ ಇಲ್ಲ ಅನ್ನುವಂಥದ್ದು ಇಲ್ಲಿರುವಂತಹ ವಾದ. ಅಂದರೆ ಈತ ಸತೀಶ್ ಅಲಿಯಾಸು ಸುರೇಶ್ ಇದನ್ನಲ್ಲ, ಈತನಿಗೆ ಕನ್ನಡ, ಇಂಗ್ಲೀಷ್ ಬಿಟ್ಟರೆ ಅದಕ್ಕೆ ಅರೇಬಿಕ್ ಭಾಷೆ ಬರುವುದಿಲ್ಲ ಅಂತೇಳಿ. ಯಾಕಂದರೆ ಇಲ್ಲಿ ಪೋಸ್ಟ್ನಲ್ಲಿ ಬರೆದಿರುವಂಥ ಅಕ್ಷರಗಳು ಅರೇಬಿಕ್ನದ್ದು ಇದು ಅಂತೇಳಿ. ಅರೇಬಿಕ್ ಭಾಷೆಯಲ್ಲಿ ಸುರೇಶ್ಗೆ ಬರೆದು ಕೊಟ್ಟಂಥವ್ರು ಯಾರು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ತನಿಖೆ ಆಗ್ತಾಯಿದೆ. ನೋಡಿ, ಗೊತ್ತಿಲ್ಲದಿರೋ ಭಾಷೆಯಲ್ಲಿರುವಂಥ ಪೋಸ್ಟನ್ನು, ಅದನ್ನು ಏನು ಬರೆದಿದ್ದಾರೆ ಅಂತಲೇ ಗೊತ್ತಿಲ್ಲದಿರುವಂತಹ ಪೋಸ್ಟನ್ನು ತನ್ನ ಸ್ಟೇಟಸ್ಗೆ ಹಾಕೊಳ್ಳುವಂತಹ ವ್ಯಕ್ತಿಗಳು ಇದ್ದರೆ ಏನೇನಾಗುತ್ತೆ ಅನ್ನೋದಕ್ಕೆ ಉದಯಗಿರಿಯ ಗಲಭೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿ ನಮ್ಮ ಕಣ್ಣ ಮುಂದೆ ಇರುವಂಥದ್ದು. 1000 ಜನರ ಮೇಲೆ FIR, 50ಕ್ಕೂ ಹೆಚ್ಚು ಮಂದಿಯ ಗುರುತನ್ನು ಈಗ ಪತ್ತೆ ಹಚ್ಚಲಾಗಿದೆ. ಸುಮಾರು 1000 ಮಂದಿ ತಿಳ್ಕೊಂಡು ಒಂದು ಅಂದಾಜಿಸಿ ಪೊಲೀಸರು FIR ಹಾಕಿದ್ದಾರೆ. ಆದರೆ ನಿಜಕ್ಕೂ 1000 ಮಂದಿಯ ಗೊತ್ತಿಲ್ಲ. ಸದ್ಯಕ್ಕೆ 50 ಮಂದಿಯನ್ನು ಪತ್ತೆ ಹಚ್ಚುವ ಕೆಲಸವನ್ನು ಮಾಡಿದ್ದಾರೆ. 25ಕ್ಕೂ ಹೆಚ್ಚು ಮಂದಿಯನ್ನು ಶಂಕಾಸ್ಪದ ವ್ಯಕ್ತಿಗಳನ್ನು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಯಾರ್ಯಾರ ಮೇಲೆ ಶಂಕೆಗಳಿದಾವೋ ಅಂಥವ್ರನ್ನ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ತಲೆ ಮರೆಸಿಕೊಂಡಿರುವಂತಹ 100 ಗಲಭೆಕೋರರಿಗೆ ಶೋಧವೂ ಕೂಡ ಮುಂದುವರೆದಿದೆ. ಅವ್ರನ್ನ ಹುಡುಕುವ ಪ್ರಯತ್ನವೂ ಕೂಡ ನಡೀತಾ ಇದೆ. ಮತ್ತು ಒಮ್ಮೆ ಒಂದಿಷ್ಟು ಜನ ಆರೋಪಿಗಳು ಸಿಕ್ಕಾಗ ನಿನ್ನ ಅಕ್ಕಪಕ್ಕದಲ್ಲಿ ಯಾರಿದ್ದರು ಅನ್ನುವಂಥದ್ದು ಅವರ ಮೂಲಕವಾಗಿ ಕೂಡ ವಿವರವನ್ನು ಪಡೆಯುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಇದರ ನಡುವೆ ಈ ಇಡೀ ಗಲಭೆಗೆ ಉರಿ ಇಟ್ಟಂಥವನಿದ್ದಾನಲ್ಲ, ಅವ ಎಲ್ಲಿದ್ದಾನೆ ಅಂತೇಳಿ. ಯಾಕೆಂದರೆ ಪ್ರಚೋದನೆ ಒಂದು ಪೋಸ್ಟ್ ಮೂಲಕ ಆಗಿತ್ತು, ಎರಡನೇ ಪ್ರಚೋದನೆ ಭಾಷಣದ ಮೂಲಕ ಆಯಿತು. ಪೋಸ್ಟ್ ಮಾಡಿದಂತಹ ಪ್ರಚೋದನೆ ಕೊಟ್ಟಂಥವನು ಅಂಧರಾಗಿದ್ದಾನೆ. ಧರ್ಮಕ್ಕಾಗಿ ತಲೆ ಕೊಡ್ತೀವಿ, ತಲೆ ತೆಗಿತೀವಿ, ಏನೇನು ಮಾತುಗಳು ಇದು. ಇದಕ್ಕೆ ಧರ್ಮ ಅಂತ ಹೇಳ್ತಾರೆ. ತಲೆ ಕೊಡೋದು, ತಲೆ ತೆಗೆಯೋದಕ್ಕೆ ಧರ್ಮ ಅಂತ ಹೇಳ್ತಾರೆ. ದಯೆ ಇಲ್ಲದಿರುವಂತಹ ಧರ್ಮನ ಅಂತ. ಯಾಕೆಂದರೆ ಧರ್ಮದ ವಿಚಾರದಲ್ಲಿ ಈ ರೀತಿಯಾದಂತಹ ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ. 100 ಜನರನ್ನು ಪ್ರಚೋದಿಸಿದ್ದ ಮುಷ್ತಾಕ್. ಧರ್ಮವನ್ನು ಹೇಗೆ ಬೇಕಿದ್ರೂ ವ್ಯಾಖ್ಯಾನ ಮಾಡೋದಕ್ಕೆ ಹೋಗುವಂಥದ್ದು ಇಂತಹ ಮೌಲ್ವಿಗಳು ಸಾಮಾನ್ಯ ಜನರನ್ನು ದಾರಿ ತಪ್ಪಿಸುವಂತಹ ಸಂದರ್ಭದಲ್ಲಿ ಆಗುವಂಥದ್ದು. ಮುಷ್ತಾಕ್ ಹೇಳಿಕೆ ಬಳಿಕ ಠಾಣೆಯ ಮೇಲೆ ಕಲ್ಲು ಬಿದ್ದಿತ್ತು. ಈಗ ಈ ಮುಷ್ತಾಕ್ನನ್ನು ಹುಡುಕುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಈತ ಉರಿ ಇಟ್ಟಿದ್ದ ನಂತರ ಪರಾರಿಯಾಗಿದ್ದ. ಮುಷ್ತಾಕ್ ಮೇಲೆ ಕಂಪ್ಲೇಂಟ್ ಆಗ್ತಾ ಇದ್ದಂತೆಯೇ ಆತ ನಾಪತ್ತೆ ಆಗಿದ್ದಾನೆ. ಮತ್ತು ಈತ
ಈಗಾಗಲೇ ಕೇರಳದಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅನ್ನುವಂತಹ ಶಂಕೆಯೂ ಕೂಡ ಇದೆ ಮುಷ್ತಾಕ್ನ ಬಗ್ಗೆ. ಮುಷ್ತಾಕ್ ಎಲ್ಲಿದ್ದಾನೆ ಅನ್ನುವಂಥ ಹುಡುಕುವಂತಹ ಕೆಲಸವನ್ನು ಈಗ ಪೊಲೀಸರು ಆರಂಭಿಸಿದ್ದಾರೆ. ಉರಿ ಇಟ್ಟವ ಎಲ್ಲಿದ್ದಾನೆ, ಇದು ಸದ್ಯ ಪೊಲೀಸರಿಗೆ ಇರುವಂತಹ ದೊಡ್ಡ ಟಾಸ್ಕ್. ಇನ್ನು ಮುಷ್ತಾಕ್ ಬಂಧನಕ್ಕಾಗಿ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿಕೊಳ್ಳಲಾಗಿದೆ. ಅವರು ಹುಡುಕ್ತಾ ಇದ್ದಾರೆ ಇವ ಎಲ್ಲಿದ್ದಾನೆ ಅಂತೇಳಿ, ಎಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅನ್ನೋಂಥ ಹುಡುಕುವಂಥ ಕೆಲಸವನ್ನು ಅವರು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಆತನನ್ನು ಬಂಧಿಸುವಂತಹ ಪ್ರಕ್ರಿಯೆ ಕೂಡ ನಡೆದು ಹೋಗುತ್ತೆ. ಆತ ಎಲ್ಲೇ ಅಡಗಿ ಕೂತ್ಕೊಂಡ್ರು ಕೂಡ ಯಾವ್ದಾದ್ರು ಒಂದು ಕಡೆಯಲ್ಲಿ ಅಡಗಿ ಕೂತಿರಬೇಕು. ನೋಡಿ, ಧರ್ಮಕ್ಕಾಗಿ ತಲೆ ಕೊಡೋದಕ್ಕೆ ಸಿದ್ಧ, ತಲೆ ತೆಗೆಯೋದಕ್ಕೆ ಸಿದ್ಧ ಅಂತೇಳಿ ಎಲ್ಲ ಉದ್ದುದ್ದ ಭಾಷಣ ಮಾಡೋಂಥವ್ರು ಅಷ್ಟೆಲ್ಲ ತಲೆ ಕೊಡಬೇಕಾಗಿಲ್ಲ. ಬಂದು ಧೈರ್ಯ ಇದ್ದರೆ ಪೊಲೀಸರ ಮುಂದೆ ಸರೆಂಡರ್ ಆಗಬೇಕಾಗತ್ತೆ. ಇನ್ನು ಲಕ್ಷ್ಮಣ್ ನಿನ್ನೆ ಒಂದು ವಿಡಿಯೋವನ್ನು ಕೂಡ ಪ್ರದರ್ಶನ ಮಾಡಿ ಈ ವ್ಯಕ್ತಿಯನ್ನು, ಈತನೇ ಸುರೇಶ, ಈತನೇ ಸತೀಶ, ಈತನೇ ಪಾಂಡುರಂಗ, ಇವನೇ RSSನವನು, ಇವನು RSS ಕಾರ್ಯಕರ್ತ, RSSನ ಚಡ್ಡಿ ಹಾಕಿದ್ದಾನೆ ಅಂತ ಅವರು ಹೇಳಿರುವಂಥದ್ದು. ಆದರೆ ಆತ ಈಗಿನ ಹೊಸ ಗಣವೇಶದಲ್ಲಿ ಇರುವಂಥದ್ದು ಕೂಡ ಗೋಚರ ಆಗುತ್ತೆ. RSSನ ಗಣವೇಶದಲ್ಲಿ ಆತ ಇದ್ದಾನೆ ಅನ್ನುವಂಥದ್ದು ಕೂಡ ಗೋಚರ ಆಗುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ BJP ನಾಯಕರುಗಳು ಕೌಂಟರ್ ಕೊಡ್ತಿದ್ದಾರೆ, ಆತ RSS ಕಾರ್ಯಕರ್ತನೇ ಅಲ್ಲ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ಸರ್ಕಾರಿಯಾಗಿ ಬರೆದಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಯಾರು ಹಾಕಿದನ್ನ? RSS ಚಡ್ಡಿವಾಲ, RSS ಚಡ್ಡಿವಾಲ ಅಂತ ಹೇಳಿದ್ ನೋಡಿ, ಇಲ್ಲಿದೆ ಫೋಟೋ ಹತ್ರ. ದಿಸ್ ಇಸ್ ದ ಮ್ಯಾನ್. ಇಸ್ ಇ ನಾಟ್ ಫ್ರಮ್ RSS? ಈ ಸಿಟ್ಟಿಂಗ್ ಇನ್ ಬೈಟೆಕ್ ಆಫ್ RSS. ಸುರೇಶ್ ಅಣ್ಣ ಅಲಿಯಾಸ್ ಹೆಸರೇನು ಪಾಂಡುರಂಗ. ಇದು RSS ಅಲ್ವಾ ಇವನು? ಅವ್ರು ಹೇಳ್ತಾರೆ RSS ಅವರು ಅಂತೇಳಿ. ಅವ್ರು ಏನಾದ್ರು ಪ್ರೂವ್ ಮಾಡ್ಬಿಟ್ರೆ ನಾನು ರಾಜಕೀಯ, ನಾನು 31 ವರ್ಷ ನಾನು ರಾಜಕೀಯ 33 ವರ್ಷ ಆಯ್ತು, 34 ವರ್ಷ ಆಯ್ತು ನಾವು ರಾಜಕೀಯಕ್ಕೆ ಬಂದು. ನಾನು ರಾಜಕೀಯ ನಿವೃತ್ತಿ ತಗೋತೀನಿ. ಹಂಗೇನಾದ್ರು RSS ಅವ್ರ ಕೈವಾಡ ಇಲ್ಲ ಅಂದ್ರೆ ಲಕ್ಷ್ಮಣ್ ನಿವೃತ್ತಿ ತಗೋತಾನ ಕೇಳಿ. ಇಲ್ಲಿ ಯಾವುದಕ್ಕೆ ಅವರು ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳುವಂತಹ ಸವಾಲು ಹಾಕಿದಾರೋ ಗೊತ್ತಿಲ್ಲ. ಈಗ ಆತ ಗಣವೇಶದಲ್ಲಿ ಇರುವಂಥದ್ದು ಗೋಚರಿಸ್ತಾ ಇದೆ. ಆ ವ್ಯಕ್ತಿ RSSನ ಶಾಖೆಯಲ್ಲೋ ಬೈಠಕ್ನಲ್ಲೋ ಕಾರ್ಯಕ್ರಮದಲ್ಲೋ ಪಥಸಂಚಲನದಲ್ಲೋ ಭಾಗಿಯಾಗಿರುವಂಥದ್ದಕ್ಕೆ ಆ ಗಣವೇಶವನ್ನು ಹಾಕಿರ್ತಾನೆ. ಅದಕ್ಕೂ ಆತನಿಗೂ RSSಗೂ ಲಿಂಕಾ ಅಥವಾ ಗಲಭೆಗೂ RSSಗೂ ಲಿಂಕಾ ಅನ್ನುವಂಥದ್ದನ್ನು ನಾಗೇಂದ್ರ ಅವರು ಸ್ಪಷ್ಟವಾಗಿ ಹೇಳಿಲ್ಲ. ಆದರೆ ನಾನು ರಾಜಕೀಯ ನಿವೃತ್ತಿಯನ್ನು ಪಡ್ಕೊಳ್ತೀನಿ ಅನ್ನುವಂತಹ ಸವಾಲು ಹಾಕಿದ್ದಾರೆ. ಇನ್ನು ವಿವಾದಾತ್ಮಕ ಪೋಸ್ಟ್ ಹಾಕಿದಂಥ ಸತೀಶ್ ಅಲಿಯಾಸ್ ಸುರೇಶ್, ಈತ ಪ್ರತಾಪ್ ಸಿಂಹನ ಆಪ್ತ ಅನ್ನುವಂಥದ್ರ ಬಗ್ಗೆ ಒಂದು ದೂರು ದಾಖಲಾಗಿದೆ. ಈಗ ಪ್ರತಾಪ್ ಸಿಂಹ ಅವರ ಆಪ್ತ, ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಆಪ್ತ ಅಂತ ಹೇಳಿ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಈಗ ದೂರನ್ನು ದಾಖಲಿಸುವಂಥ ಕೆಲಸವನ್ನು ಕಾಂಗ್ರೆಸ್ನವರು ಮಾಡಿದ್ದಾರೆ. ಶಾಂತಿ ಕೆಡಿಸುವುದರಲ್ಲಿ ಪ್ರತಾಪ್ ಸಿಂಹ ಅವರ ಕೈವಾಡ ಇದೆ ಅನ್ನುವಂಥದ್ದು ಇಲ್ಲಿರುವಂತಹ ಬಹಳ ಮುಖ್ಯವಾದಂಥ ಆರೋಪ. ಪ್ರತಾಪ್ ಸಿಂಹ ಸುರೇಶ್ನನ್ನು ವಿಚಾರಣೆಗೆ ಒಳಪಡಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಕೇವಲ ಸುರೇಶ್ನನ್ನು ಮಾತ್ರ ಅಲ್ಲ, ಜೊತೆಗೆ ಪ್ರತಾಪ್ ಸಿಂಹ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಬೇಕು. RSS ಕಾರ್ಯಕರ್ತ ಅಂತ ಆರೋಪವನ್ನು ಈಗಾಗಲೇ ಲಕ್ಷ್ಮಣ್ ಅವರು ಮಾಡಿದ್ದಾರೆ. ಜೊತೆಗೆ ಈಗ ದೂರನ್ನು ಕೂಡ ಮಾಡಿದ್ದಾರೆ ಮತ್ತು RSS ಬೈಠಕ್ನಲ್ಲಿ ಸುರೇಶ್ ಕೂತಿದ್ದಂಥ ಫೋಟೋವನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಹೀಗೆ ಸುರೇಶ್ RSS ಕಾರ್ಯಕರ್ತ ಅಲ್ವೇ ಅಲ್ಲ ಅಂತೇಳಿ BJPಯವರು ಏನು ಹೇಳ್ತಿದ್ದಾರಲ್ಲ, ಆತನಿಗೂ RSSಗೂ ಸಂಬಂಧವೇ ಇಲ್ಲ ಅಂತ ಹೇಳ್ತಿದ್ದಾರಲ್ಲ, ಹೊತ್ತಿ ಉರಿದಿದ್ದಂತಹ ಉದಯಗಿರಿಗೆ ಈಗಲೇ ಗೃಹ ಸಚಿವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಉದಯಗಿರಿಗೆ ಗೃಹ ಸಚಿವರು ಭೇಟಿ ಕೊಟ್ಟಿದ್ದಾರೆ. ಘಟನೆ ನಡೆದಂತಹ 4 ದಿನಗಳ ಬಳಿಕ ಪರಮೇಶ್ವರ್ ಅವರು ಭೇಟಿ ನೀಡಿದ್ದಾರೆ. ಘಟನೆಯ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಸಂಗ್ರಹಿಸುವಂಥ ಕೆಲಸವನ್ನು ಪರಮೇಶ್ವರ್ ಮಾಡಿದ್ದಾರೆ. ವಿವಾದಿತ ಪೋಸ್ಟ್, ಪ್ರಚೋದನೆ, ಕಲ್ಲು ತೂರಾಟದ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಕ್ಕೂ ಕೂಡ ಪರಮೇಶ್ವರ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಮೈಸೂರು ಪೊಲೀಸರ ಕ್ರಮಕ್ಕೆ ಗೃಹ ಸಚಿವರು ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅದು ಯಾವ ಕಾರಣಕ್ಕಾಗಿ ಪ್ರಶಂಸಿಸ್ತಾರೋ ಗೊತ್ತಿಲ್ಲ. ಯಾಕೆಂದರೆ ಈ ಮೈಸೂರಿನ ಪೊಲೀಸರು ಅವರು ದೂರು ಕೊಡೋದಕ್ಕೆ ಬಂದ ಸಂದರ್ಭದಲ್ಲಿ ದೂರನ್ನು ಯಾಕೆ ದಾಖಲಿಸ್ಕೊಂಡಿಲ್ಲ, ಈ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಈ ಗಲಭೆಗೂ ಮುಂಚಿತವಾಗಿಯೇ ಬೆಳಗ್ಗೆ 11 ಗಂಟೆಗೆ ದೂರು ಕೊಡೋದಕ್ಕೆ ಹೋಗಿದಾಗ ಸಂಜೆ 5 ಗಂಟೆ ತನಕ ದೂರು ಯಾಕೆ ರೆಕಾರ್ಡ್ ಮಾಡ್ಕೊಂಡಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಆರೋಪಗಳು ಇದ್ದಾವೆ. ಇದನ್ನು ಕೂಡ ಉತ್ತರಿಸಬೇಕು. ಉತ್ತರ ಪ್ರದೇಶದ ಮಾದರಿಯ ಬುಲ್ಡೋಜರ್ ಸಂಸ್ಕೃತಿ ಮಟ್ಟಕ್ಕೆ ಹೋಗಿಲ್ಲ ಅನ್ನುವಂಥ ವಾದವನ್ನು ಕೂಡ ಇದೇ ಸಮಯ ಮಾಡಿದ್ದಾರೆ. ನಿಜ, ಬುಲ್ಡೋಜರ್ ಹತ್ತಿಸಿ ಆರೋಪಿಗಳ ಮನೆಯನ್ನು ಧ್ವಂಸ ಮಾಡುವಂಥದ್ದಲ್ಲ, ಆದರೆ ಆರೋಪಿಗಳಿಗೆ ಶಿಕ್ಷೆ ಕೊಡಿಸಬೇಕಂತ ಕೆಲಸವನ್ನು ಮಾಡಿಸಲೇಬೇಕಾಗಿದೆ. ರಾಜಕೀಯ ಮಾಡುವುದು ಸರಿಯಲ್ಲ ಅಂತೇಳಿ BJPಗೆ ಟಾಂಗ್ ಕೊಡುವ ಕೆಲಸವನ್ನು ಪರಮೇಶ್ವರ್ ಅವರು ಮಾಡಿದ್ದಾರೆ. ಹೀಗೆ ಆರೋಪ ಪ್ರತ್ಯಾರೋಪಗಳು ಬಹಳ ಜೋರಾಗಿ ಸಾಗಿದಾವೆ. ಇಲ್ಲಿ ಸುರೇಶ ಯಾರು, ಆತನಿಗೆ ನಿಜಕ್ಕೂ ಕೂಡ RSSನ ಜೊತೆಗಿನ ಲಿಂಕ್ ಇದ್ದ, ಹಾಗೆಯೇ ಈ ರೀತಿಯಾಗಿ ಉದ್ದೇಶಪೂರ್ವಕವಾಗಿ ಇಲ್ಲೊಂದು ಗಲಭೆ ಆಗಲಿ ಅನ್ನುವ ಕಾರಣಕ್ಕಾಗಿಯೇ ಪೋಸ್ಟ್ ಹಾಕಿದ್ರ, ಹಾಗೂ ಈ ಗಲಭೆಯನ್ನು ನಡೆಸಿದಂಥವ್ರು ಎಲ್ಲರ ವಿರುದ್ಧವೂ ಕೂಡ ಕ್ರಮ ಆಗಲೇಬೇಕಾಗಿರೋದು ಬಹಳ ಮುಖ್ಯ.
ಸಮಾಜದ ಸ್ವಾಸ್ಥ್ಯ ಸರಿಯಾಗಿ ಇರಬೇಕು ಅಂತ ಅಂದರೆ